ಚಾನಲ್ ಬ್ಯಾಂಕಿಂಗ್ ಥ್ರೂ ಕನ್ನಡ. ಆ್ಯಂಡ್ ಥಂಬ್ನೇಲಲ್ಲಿ ನೋಡಿರ್ತೀರಾ ನಾನು ವಿಡಿಯೋ ಯಾವುದ್ರ ಮೇಲೆ ಮಾಡ್ತಿದ್ದೀನಿ ಅಂತ. ನಾನು RRB PO ಆಗಿ ಜಾಯ್ನ್ ಆಗಿ 1 ವರ್ಷ ಕಂಪ್ಲೀಟ್ ಆಗಿದೆ. ಸೊ ಅದ್ರ ಬಗ್ಗೆ ಎಕ್ಸ್ಪೀರಿಯನ್ಸ್ ಬಗ್ಗೆ ಸ್ವಲ್ಪ ಮಾತಾಡೋಣ ಅಂತ ವಿಡಿಯೋ ಮಾಡ್ತಿದ್ದೀನಿ. ಆ್ಯಂಡ್ ಫಸ್ಟ್ ಆಫ್ ಆಲ್ 1 ವರ್ಷ ಅಂತೂ ಕಂಪ್ಲೀಟ್ ಆಯಿತು, ಗೊತ್ತೇ ಆಗಲಿಲ್ಲ ಎಷ್ಟು ಬೇಗ ಬೇಗ ದಿನಗಳು ಕಳೆದೋದ್ವು ಅಂತ. ಆ್ಯಂಡ್ ಯಾಕೆಂದರೆ ಇನ್ನು ನಾವು ಫ್ರೆಷರ್ಸ್ ಆಗಿರೋದ್ರಿಂದ ಕಲಿಯೋದು ತುಂಬಾ ಇರುತ್ತೆ. ಸೊ ಪ್ರತಿದಿನವೂ ಒಂದೊಂದು ವಿಷಯನ ಕಲಿತಿರ್ತೀವಿ. ಸೊ ದಿನಗಳು ಹೋಗಿರೋದೇ ಗೊತ್ತಾಗಲ್ಲ ಎಷ್ಟು ಬೇಗ ಬೇಗ ಪಾಸ್ ಆಗಿದ್ದಾವೆ ಅಂತ. ಆ್ಯಂಡ್ ನಂದು ಕೂಡ ಹಾಗೇ ಆಗಿದ್ದು. ಆ್ಯಂಡ್ ಎಕ್ಸ್ಪೀರಿಯನ್ಸ್ ಬಗ್ಗೆ ಮಾತಾಡೋದಾದರೆ, ಆ್ಯಂಡ್ ಅದಕ್ಕಿಂತ ಮುಂಚೆ ಏನು ಹೇಳೋದಂದರೆ, ಈಗ ಹೊಸ ಬ್ಯಾಚು ಈ ವರ್ಷ ಸೆಲೆಕ್ಟ್ ಆಗಿರೋರು ಆಲ್ರೆಡಿ ಆಫೀಸರ್ಸಿಗೆ ಪೋಸ್ಟಿಂಗೂ ಆಗಿದೆ. ಪ್ಲೇಸ್ಮೆಂಟ್ ಕೊಟ್ಟಿದ್ದಾರೆ, ನೀವು ಜಾಯಿನ್ ಕೂಡ ಆಗಿದ್ದೀರಾ. ಆ್ಯಂಡ್ ಕ್ಲರ್ಕ್ಗಳದ್ದು ಇನ್ನೇನು ಇಷ್ಟರಲ್ಲೇ ಜಾಯ್ನಿಂಗ್ ಆಗುತ್ತೆ, ಜಾಯ್ನಿಂಗ್ ಮೇಲ್ ಬಂದಿದೆ ಆಲ್ರೆಡಿ. ಆ್ಯಂಡ್ ನಮ್ಮ ಬ್ರ್ಯಾಂಚಲ್ಲೂ ಒಬ್ಬರು ಕ್ಲರ್ಕ್ನ ಕೊಟ್ಟಿದ್ದಾರೆ, ಆಫೀಸರ್ಸ್ನ ಯಾರನ್ನೂ ಕೊಟ್ಟಿಲ್ಲ. ಆ್ಯಂಡ್ ಆಲ್ರೆಡಿ ನಾವು ಆಫೀಸರ್ಸ್ ಇದ್ದೀವಿ ಅಂತ ಮೇ ಬಿ ಇರ್ಬೋದು. ಸೊ ಕ್ಲರ್ಕ್ನ ಒಬ್ಬರನ್ನ ಅಲಾಟ್ ಮಾಡಿದ್ದಾರೆ. ಆ್ಯಂಡ್ ಇನ್ನೊಂದೇನೆಂದರೆ, ನಿಮ್ಮ ಈ ಬ್ಯಾಚಲ್ಲಿ ಆಫೀಸರ್ಸಿಗೆ RRB PO ಆಗಿ ಯಾರು ಸೆಲೆಕ್ಟ್ ಆಗಿದ್ದೀರಾ ಅವರಿಗೆಲ್ಲ ತುಂಬ ಹತ್ರನೇ ಕೊಟ್ಟಿದ್ದಾರೆ ಆಲ್ಮೋಸ್ಟು ಪೋಸ್ಟಿಂಗ್ನು. ಲೈಕ್ ನಾನು ವಿಚಾರಿಸ್ದಂಗೆ ಒಬ್ಬೊಬ್ರದ್ದು 10 ಕಿಲೋಮೀಟ್ರ್ ದೂರ ಇದೆ, ಒಬ್ಬೊಬ್ರದ್ದು 15 ಕಿಲೋಮೀಟ್ರು, 20, 50 ಕಿಲೋಮೀಟ್ರ್ವರೆಗೂ ಕೊಟ್ಟಿದ್ದಾರೆ. ಇಷ್ಟಿದ್ರೆ ಆರಾಮಾಗಿ ಅಪ್ ಆ್ಯಂಡ್ ಡೌನ್ ಮಾಡ್ಬೋದು. ಈವನ್ 50 ಕಿಲೋಮೀಟ್ರ್ ಇದ್ರೂ ಕೂಡ ಅಪ್ ಆ್ಯಂಡ್ ಡೌನ್ ಆರಾಮಾಗಿ ಮಾಡ್ಬೋದು. ಸೊ ಲಕ್ಕಿ ಇದ್ದೀರಾ ನೀವು ಆ ಒಂದು ವಿಷಯದಲ್ಲಿ. ನಮ್ಮ ಬ್ಯಾಚವರಿಗೆ ಯಾರಿಗೂ ಅಷ್ಟು ಹತ್ರ ಹಾಕೇ ಇಲ್ಲ, ತುಂಬಾ ದೂರ ಹಾಕಿರೋದು ನಮಗೆ. ನಂದೇ ತಗೊಳ್ಳಿ ಎಕ್ಸಾಂಪಲು, 350 ಕಿಲೋಮೀಟ್ರ್ ನಾನು ದೂರ ಇದ್ದೀನಿ ನಮ್ಮ ನೇಟಿವಿಂದ. ಆ್ಯಂಡ್ ನಮ್ಮ ಬ್ಯಾಚಲ್ಲೂ ಕೂಡ ಎಲ್ಲರಿಗೂ ಹಾಗೇ ಹಾಕಿರೋದು, ಈ ಮೂಲೆಯಿಂದ ಆ ಮೂಲೆಗೆ ಈ ಥರ. ಸೊ ನಿಮಗೆ ಈ ಬ್ಯಾಚಲ್ಲಿ ನಾನು ಗಮನಿಸಿದಂಗೆ ತುಂಬ ಹತ್ರನೇ ಕೊಟ್ಟಿದ್ದಾರೆ, ಆಲ್ಮೋಸ್ಟ್ ಹೋಮ್ ಪೋಸ್ಟಿಂಗ್ ಅಂತಲೇ ಹೇಳ್ಬೋದು. ಅದೊಂದು ಒಳ್ಳೆಯ ವಿಷಯನೇ. ಬಟ್ ಕ್ಲರ್ಕ್ಗೆ ನೋಡಿದಾಗ ಸ್ವಲ್ಪ ದೂರ ಹಾಕಿದ್ದಾರೆ ಅಂತ ಅನಿಸುತ್ತೆ. ಬಟ್ ನಾನು ಎಷ್ಟು ಜನ ವಿಚಾರಿಸಿದ್ದೇನೋ ಆ ಥರ ನಾನು ನೋಡೋದಾದರೆ ಸ್ವಲ್ಪ ನಿಮಗೆ ಕಂಪೇರ್ ಮಾಡಿದರೆ ಅವ್ರಿಗೆ ಸ್ವಲ್ಪ ದೂರನೇ ಹಾಕಿದ್ದಾರೆ. ನಮಗೆ ಕೊಟ್ಟಿರುವಂಥ ಕ್ಲರ್ಕ್ ಅವ್ರದ್ದು ಕೂಡ ಆಲ್ಮೋಸ್ಟ್ 100+ ಕಿಲೋಮೀಟರ್ಸೇ ಇದ್ದಾವೆ. ಅಂದರೆ ಹೇಳ್ತೀವಲ್ಲ, ಪ್ರಿಡಿಕ್ಟ್ ಮಾಡೋಕ್ಕಾಗಲ್ಲ. ಆ್ಯಂಡ್ ನನಗೆ ಎಷ್ಟೊಂದು ಜನ ಕೇಳ್ತಿದ್ರು ಜಾಯ್ನಿಂಗ್ ಇನ್ ಮೇಲೆ ಬಂದಿಲ್ಲ, ಸೊ ನಮಗೆ ಹತ್ತಿರ ಹಾಕ್ಬೋದಾ, ನಿಯರೆಸ್ಟ್ ನಮ್ಮ ಹೋಮ್ ಪೋಸ್ಟಿಂಗ್ಗೆ ಹಾಕ್ಬೋದಾ, ಈ ಥರ ಎಲ್ಲ ಎಷ್ಟೊಂದು ಜನ ಕೇಳ್ತಿದ್ರು. ಸೊ ನಮ್ಮದು ಹಂಗಾಗಿರೋದ್ರಿಂದ ನಾನು ಯಾರಿಗೂ ಇಲ್ಲ ಹಾಕ್ತಾರೆ ಅಂತಲೂ ಹೇಳಿಲ್ಲ, ಹಾಕಲ್ಲ ಅಂತಲೂ ಹೇಳಿಲ್ಲ. ಯಾಕೆಂದರೆ ಪ್ರಿಡಿಕ್ಟೇಬಲ್ ಅಲ್ವೇ ಅಲ್ಲ. ಸೊ ಅವ್ರಿಗೆ ಅದನ್ನೇ ನಾನು ಹೇಳಿದ್ದು, ನಿಮ್ಗೆ ಹತ್ರನೂ ಕೊಡ್ಬೋದು, ಇಲ್ಲ ದೂರನೂ ಹಾಕ್ಬೋದು, ಯಾವುದೂ ಹಿಂಗೆ ಅಂತ ಹೇಳೋಕ್ಕಾಗಲ್ಲ, ವೇಟ್ ಮಾಡಿ ಅಂತ ಇಷ್ಟೇ ನಾನು ಹೇಳ್ತಿದ್ದೆ. ಆ್ಯಂಡ್ ಲಕ್ಕಿಲಿ ನಿಮಗೆ ಹತ್ರನೇ ಸಿಕ್ಕಿದೆ. ಆ್ಯಂಡ್ ಅದ್ರ ಬಗ್ಗೆ ಆಯಿತು. ಇನ್ನು ನನ್ನ ಎಕ್ಸ್ಪೀರಿಯೆನ್ಸ್ ಬಗ್ಗೆ ಮಾತಾಡೋದಾದರೆ, ನನಗೆ ಫಸ್ಟು ಏನು ಹೇಳ್ತೀನಿ ಅಂದರೆ, ನನಗೆ ಹೌದು ನನ್ನ ನೇಟಿವಿಂದ ನಾನು ಇಲ್ಲಿ ತುಂಬ ದೂರ ಇದ್ದೀನಿ. ಆ್ಯಂಡ್ 350 ಕಿಲೋಮೀಟ್ರ್ ದೂರ ಇದ್ದೀನಿ. ಸೊ ಅದೊಂದು ನನಗೆ ಕಷ್ಟ. ಯಾಕೆಂದರೆ ಡೈರೆಕ್ಟ್ ಬಸ್ಗಳು ಅಷ್ಟೊಂದು ನನಗೆ ಸಿಗಲ್ಲ. ಟ್ರಾವೆಲ್ ಮಾಡಬೇಕಂದ್ರೆ ಇಲ್ಲಿಂದ ಅಲ್ಲಿಗಾಗಿರ್ಬೋದು, ಅಲ್ಲಿಂದ ಇಲ್ಲಿಗಾಗಿರ್ಬೋದು, ಸ್ವಲ್ಪ ಹತ್ತಿ ಇಳಿದು ಈ ಥರನೇ ನಾನು ಹೋಗಬೇಕಾಗುತ್ತೆ. ಅದೊಂದು ನನಗೆ ಸ್ವಲ್ಪ ಕಷ್ಟ ಆಗುತ್ತೆ. ಯಾವಾಗಾದರೂ ಊರಿಗೆ ಹೋಗ್ಬೇಕಂದ್ರೆ, ಊರಿಂದ ಇಲ್ಲಿಗೆ ಬರಬೇಕಂದ್ರೆ ಸ್ವಲ್ಪ ಕಷ್ಟದ ವಿಷಯನೇ ಅದು. ಸೊ ಅದೊಂದನ್ನು ನಾನು ಸೈಡಲ್ಲಿ ಇಟ್ಟರೆ ಬೇರೆ ಎಲ್ಲನೂ ನನಗೆ ತುಂಬ ಚೆನ್ನಾಗಿದೆ. ಬೇರೆ ಎಲ್ಲ ಅಂದರೆ ರೈಟ್ ಫ್ರಮ್ ನಮ್ಮ ಬ್ರ್ಯಾಂಚ್ ಆಗಿರ್ಬೋದು, ಬ್ರ್ಯಾಂಚ್ ತುಂಬ ಚೆನ್ನಾಗಿದೆ, ಒಳ್ಳೆ ಪೊಸಿಷನಲ್ಲಿದೆ, ಚೆನ್ನಾಗಿ ಬಿಸ್ನೆಸ್ ಆಗಿದೆ ಆ್ಯಂಡ್ ಆಗ್ತಾ ಇದೆ ಕೂಡ. ಸೊ ಅದೊಂದು ಫಸ್ಟ್ ಪಾಯಿಂಟು. ಆ್ಯಂಡ್ ನಮ್ಮ ಬ್ರ್ಯಾಂಚ್ ಸ್ಟಾಫ್ಗಳಾಗಿರ್ಬೋದು ತುಂಬ ಚೆನ್ನಾಗಿದ್ದಾರೆ, ಕೊಲೀಗ್ಸ್ ಆಗಿರ್ಬೋದು. ಸೊ ತುಂಬ ಸಪೋರ್ಟಿವ್ ಆಗಿ ಒಳ್ಳೆಯವರಿದ್ದಾರೆ, ಎಲ್ಲರೂ ಚೆನ್ನಾಗಿದ್ದೀವಿ, ಫ್ರೆಂಡ್ಲಿ ಆಗಿದ್ದೀವಿ. ಸೊ ಅದೊಂದು ಕೂಡ ಪ್ಲಸ್ ಪಾಯಿಂಟೇ. ಆ್ಯಂಡ್ ಇಲ್ಲಿನ ಜನ ಆಗಿರ್ಬೋದು, ಸುತ್ತಮುತ್ತ ಜನ ಚೆನ್ನಾಗಿದ್ದಾರೆ, ತುಂಬ ಸಾಫ್ಟ್ ಆಗಿ ಮಾತಾಡ್ತಾರೆ. ಯಾಕೆಂದರೆ ನಾನು ಸಾಫ್ಟ್ ಯಾಕೆ ಹೇಳ್ತೀನಿ ಅಂದರೆ, ನಮ್ಮ ನೇಟಿವ್ ಹತ್ರ ಅಂದರೆ ನಾನು ಸಿಂಧನೂರು. ಸೊ ನಾವು ಹೆಂಗಿರ್ತೀವಿ ಅಂದರೆ ಸ್ವಲ್ಪ ರ್ಯಾಶಾಗಿ ಮಾತಾಡ್ತೀವಿ. ನಮ್ಮ ವರ್ಡಿಂಗ್ಸು ಸ್ವಲ್ಪ ಹಾರ್ಡ್ ಅನಿಸ್ತವೆ ನಮಗೆ. ಯಾರಾದರೂ ಕೇಳಿದರೆ ಎಷ್ಟು ಹಾರ್ಷಾಗಿ ಮಾತಾಡ್ತಾಳಲ್ಲ ಅಂತ ಅನಿಸುತ್ತೆ. ಸೊ ಇಲ್ಲಿನ ಜನ ಹೆಂಗಂದರೆ, ಅಂದರೆ ಇಲ್ಲಿನ ನೇಚರೇ ಹಂಗಿದೆ, ಸಾಫ್ಟಾಗಿ ಮಾತಾಡ್ತಾರೆ. ಅವ್ರು ಜೋರಾಗಿ ಬೈದರೂ ಕೂಡ ಅಷ್ಟೊಂದು ಇದು ಅನಿಸಲ್ಲ, ಅಂದರೆ ನಮಗೆ ಕಂಪೇರ್ ಮಾಡಿದರೆ. ಸೊ ನನಗೀಗ 1 ವರ್ಷ ಆಗಿರೋದ್ರಿಂದ ಆಲ್ಮೋಸ್ಟ್ ಎಲ್ಲನೂ ಅಭ್ಯಾಸ ಆಗಿಬಿಟ್ಟಿದೆ. ಸೊ ಅದೊಂದು ಚೆನ್ನಾಗಿದೆ. ಕಸ್ಟಮರ್ಸ್ ಚೆನ್ನಾಗಿದ್ದಾರೆ, ಇಲ್ಲಿನ ಜನ ಚೆನ್ನಾಗಿದ್ದಾರೆ. ಅಷ್ಟೊಂದು ರ್ಯಾಶಾಗಿ ಯಾರೂ ಮಾತಾಡಲ್ಲ, ಫುಲ್ ಮೈ ಮೇಲೆ ಬಿದ್ದು ಆ ಥರ ಏನು ಯಾರೂ ಹಂಗೆ ಮಾಡಲ್ಲ. ಆ್ಯಂಡ್ ಅದೇ ಥರ ನಾವು ಕಸ್ಟಮರ್ ಸರ್ವಿಸ್ನೂ ಕೊಡ್ತಾ ಇದ್ದೀವಿ. ಈಗ ನೋಡಿ, ನಾವು ಚೆನ್ನಾಗಿ ಕಸ್ಟಮರ್ ಸರ್ವಿಸ್ ಕೊಡ್ತಿದ್ದೀವಿ ಅಂದರೆ ಅವರು ಅಷ್ಟು ಏನೂ ಮಾತಾಡೋದಿಲ್ಲ, ಚೆನ್ನಾಗಿ ಮಾಡಿಕೊಂಡು ಕೆಲಸ ಮುಗಿಸ್ಕೊಂಡು ಹೋಗ್ತಾರೆ. ಸೊ ಅದರಲ್ಲಿ ನಮ್ಮ ಪಾರ್ಟು ಕೂಡ ಇರುತ್ತೆ. ಓಕೆ, ಸೊ ನನಗೆ ಏನು ಅಷ್ಟೊಂದು ಹಂಗೆ ಅನಿಸೇ ಇಲ್ಲ, ತುಂಬ ಚೆನ್ನಾಗಿ ನಡೀತಾ ಇದೆ. ಸೊ ಹೇಳ್ತೀನಲ್ಲ, ಇಲ್ಲಿ
ಫೆಸಿಲಿಟಿ ಕೂಡ ಚೆನ್ನಾಗಿದೆ ನನಗೆ. ಅಂದರೆ ತುಂಬ ಹಳ್ಳಿ ಅಂತ ಏನಲ್ಲ, ಎಲ್ಲನೂ ಸಿಗುತ್ತೆ. ನಾನು ಆಲ್ರೆಡಿ ಒಂದು ವಿಡಿಯೋದಲ್ಲಿ ಕೂಡ ಹೇಳಿದ್ದೆ, ಲೈಕ್ ನಿಮಗೆ ಮೆಡಿಕಲ್ ಆಗಿರ್ಬೋದು, ATMs ಆಗಿರ್ಬೋದು, ಆ್ಯಂಡ್ ಬಟ್ಟೆ ಶಾಪ್ ಆಗಿರ್ಬೋದು, ಬೇಕ್ರಿ ಆಗಿರ್ಬೋದು, ಚಾಟ್ ಸೆಂಟರ್ಸ್ ಆಗಿರ್ಬೋದು, ನಿಮ್ಗೆ ಏನು ಬೇಕು ಬೇಸಿಕ್ಕು ಎಲ್ಲನೂ ಸಿಗುತ್ತೆ. ಬೇಸಿಕ್ಕಿಂದ ಅಡ್ವಾನ್ಸ್ ಲೆವೆಲ್ವರೆಗೆ ಅಂದ್ಕೊಳ್ಳಿ ಎಲ್ಲನೂ. ಆ್ಯಂಡ್ ನಮ್ಮ ಬ್ಯಾಂಕ್ ಏನಿದೆಯಲ್ಲ, ಅಂದರೆ ನಮ್ಮ ಬ್ರಾಂಚ್ ಇದೆ ಅಲ್ವಾ, ಸೊ ಸುತ್ತಮುತ್ತನೇ ಎಲ್ಲ ಇದ್ದಾವೆ, ತುಂಬ ದೂರ ಹೋಗೋದೂ ಬೇಕಾಗಿಲ್ಲ. ಸೊ ಅದರಲ್ಲಿ ನನಗೆ ಸ್ವಲ್ಪ ಲಕ್ಕಿ ಅನಿಸುತ್ತೆ. ಎಲ್ಲನೂ ಚೆನ್ನಾಗಿ ಸಿಗುತ್ತೆ, ಯಾವುದಕ್ಕೂ ಚಿಂತೆ ಮಾಡೋಂಗಿಲ್ಲ. ಏನು ಬೇಕು ಇಲ್ಲೇ ಎಲ್ಲ ಸಿಗುತ್ತೆ, ದೂರ ಏನು ಹೋಗೋದೇ ಬೇಕಾಗಿಲ್ಲ. ಅದೊಂದು ಒಳ್ಳೆಯದಿದೆ. ಸೊ ನನಗೆ ಇಷ್ಟ ಆಗಿದೆ. ಆ್ಯಂಡ್ ಬ್ರ್ಯಾಂಚ್ ಕೂಡ ತುಂಬ ಚೆನ್ನಾಗಿದೆ. ಹೇಗೆ ಅಂದರೆ ಬೇರೆಯವ್ರಿಗೂ ಅನಿಸುತ್ತೆ ನಮ್ಮ ಬ್ರ್ಯಾಂಚ್ ಥರ ಇರಬೇಕು ಅಂತ. ಸೊ ಅಷ್ಟು ಚೆನ್ನಾಗಿದೆ. ಆ್ಯಂಡ್ ಇದೇ ಥರ ಇರಲಿ ಅಂತಲೂ ಅನ್ಕೋತೀನಿ. ಆ್ಯಂಡ್ ಕೆಲಸದ ಬಗ್ಗೆ ಹೇಳೋದಾದರೆ ನಿಮ್ಗೆ ಗೊತ್ತು, ನಾನು ಎಲ್ಲ ವಿಡಿಯೋಲ್ಲೂ ಹೇಳ್ತಿರ್ತೀನಿ ಆಲ್ಮೋಸ್ಟು. ನಾನು ಪ್ರೊಬೇಷನರಿ ಆಫೀಸರ್ ಅಂದರೆ RRB PO ಆಗಿದ್ದರೂ ಕೂಡ ನಮ್ಮ ಬ್ರ್ಯಾಂಚಲ್ಲಿ ಯಾರೂ ಕ್ಲರ್ಕ್ ಇರಲಿಲ್ಲ ನಾನು ಬಂದಾಗಿಂದ. ಸೊ ನಾನು ಕ್ಯಾಶಲ್ಲಿ ಕೂತ್ಕೊಳ್ಳೇಬೇಕಾಗಿತ್ತು. ಈಗ ನಾನು ಹೊಸಬ್ಳಾಗಿರೋದ್ರಿಂದ ನಾನು ಕ್ಯಾಶಲ್ಲಿ ಕೂತ್ಕೊಳ್ಳೇಬೇಕು, ಬೇರೆ ಆಪ್ಷನ್ ಇರಲ್ಲ. ಬೇರೆಯವರೆಲ್ಲ ಸೀನಿಯರ್ಸ್ ಆಗಿರ್ತಾರೆ. ಸೊ ನಾನು ಕ್ಯಾಶ್ನೇ ಮಾಡಿರೋದು. ಆ್ಯಂಡ್ ಇವತ್ತಿಗೂ ಕೂಡ ನಾನು ಕ್ಯಾಶೇ ಮಾಡ್ತಿದ್ದೀನಿ. ಆ್ಯಂಡ್ ಈಗ ನಾನು ಹೇಳಿದ್ನಲ್ಲ, ನಿಮ್ಮ ಹೊಸ ಬ್ಯಾಚಿಂದ ಒಬ್ಬರನ್ನ ಕ್ಲರ್ಕ್ನ ನಮಗೆ ಅಲಾಟ್ ಮಾಡಿದ್ದಾರೆ ಅಂತ. ಸೊ ಇನ್ಮೇಲೆ ನನ್ನ ಕ್ಯಾಶ್ ಕೆಲಸ ಇರಲ್ಲ, ನಾನು ಆಫೀಸರ್ ಕೆಲಸದಲ್ಲೇ ಕೂತ್ಕೊಂಡಿರ್ತೀನಿ. ಅದೊಂದು ಖುಷಿ ಇದೆ ನನಗೆ. ಖುಷಿ ಅಂತ ಯಾಕೆ ಹೇಳ್ತಿದ್ದೀನಿ ಅಂದರೆ, ಈಗ ಫಸ್ಟ್ ಆಫ್ ಆಲ್ ನೋಡಿ, ಈಗ ನನ್ನ ಬ್ಯಾಚ್ ಅವರೇ ಬೇರೆಯವರೆಲ್ಲ ಅವರ ಬ್ರ್ಯಾಂಚಲ್ಲಿ ಕ್ಯಾಶಿಯರ್ಸ್ ಇರ್ತಾರೆ. ಸೊ ಇವರು ಹೋದಾಗಿಂದ, ಜಾಯ್ನ್ ಆದಾಗಿಂದ ಆಫೀಸರ್ ಪ್ಲೇಸಲ್ಲೇ ಕೂತ್ಕೊಂಡಿರ್ತಾರೆ, ಅದೇ ಕೆಲಸ ಮಾಡಿರ್ತಾರೆ. ಅವ್ರಿಗೆ ಅಷ್ಟೊಂದು ಅನಿಸಲ್ಲ. ಈಗ ನಾನು ಆಫೀಸರ್ ಆದರೂ ಕೂಡ ಫಸ್ಟು ಕ್ಯಾಶಲ್ಲಿ ಕೂತ್ಕೊಂಡು ಇಡೀ ದಿನ ಒಂದು ವರ್ಷ ಕ್ಯಾಶೇ ಮಾಡಿದ್ದೀನಿ. ಬಟ್ ಎಲ್ಲೋ ಒಂದು ಕಡೆ ಮನಸ್ಸಲ್ಲಿ ಇರುತ್ತಲ್ಲ, ಆಫೀಸರ್ ಇದ್ದೀನಿ ಬಟ್ ಕ್ಯಾಶಲ್ಲೇ ಮಾಡಬೇಕಲ್ಲ ಅಂತ ಒಂದು ಸ್ವಲ್ಪ ಎಲ್ಲೋ ಒಂದು ಮೂಲೆಯಲ್ಲಿ ಇತ್ತು. ನನಗೆ ಸ್ವಲ್ಪ ಅನ್ನಿಸ್ತಿತ್ತು, ಬೇಜಾರು ಅನ್ನಿಸ್ತಿತ್ತು, ಏನಪ್ಪ ಅಂತ. ಏಕೆಂದರೆ ಈಗ ಹೊರಗಡೆ ಎಲ್ಲಾದರೂ ಹೋದಾಗ ಜನ ಮಾತಾಡಿಸ್ತಾರೆ, ಗುರ್ತಿಡಿತಾರಲ್ವ, ಗ್ರಾಮೀಣ ಬ್ಯಾಂಕ್ ಮೇಡಮು ಅಂತ. ಸೊ ಅವರು ಕ್ಯಾಶಿಯರು ಅಂತಂದಾಗ ಒಂದು ಸ್ವಲ್ಪ ನನಗೆ ಅನ್ನಿಸ್ತಿತ್ತು, ಇದೇನಪ್ಪ ನಾನು ಆಫೀಸರ್ ಇದ್ದೀನಿ, ಇವರಿಗೆಲ್ಲ ಹೆಂಗೆ ಹೇಳೋದು. ಅಂದರೆ ಇಬ್ಬರಿದ್ರೆ ಹೇಳ್ಬೋದು, ಎಲ್ಲರಿಗೂ ಹೆಂಗೆ ಹೇಳೋಕ್ಕಾಗುತ್ತೆ. ಸೊ ನಾನು ಸುಮ್ಮನೆ ಆಗ್ಬಿಡ್ತಿದ್ದೆ, ಅಂತ ಸ್ಮೈಲ್ ಕೊಟ್ಟು. ಸೊ ಅದೊಂದು ಇದು ಇತ್ತು ನನಗೆ. ಬಟ್ ಈಗ ಇಲ್ಲ. ಸೊ ಆಫೀಸರಾಗಿ ಹೋಗ್ತಿದ್ದೀನಿ, ಆ ಪ್ಲೇಸಲ್ಲಿ ಕೂತ್ಕೋತಿದ್ದೀನಿ ಅಂತ ಅದೊಂದು ಖುಷಿ ಇದೆ. ಆ್ಯಂಡ್ ಕ್ಯಾಶ್ ಅಂತ ಬಂದಾಗ ತುಂಬ ವಿಷಯನ ಕಲ್ತಿದ್ದೀನಿ ನಾನು. ಇನ್ನೂ ಆಫೀಸರ್ ಆಗಿ ಮಾಡಬೇಕಾಗಿರೋ ಕೆಲಸ ತುಂಬ ಬಾಕಿ ಇದೆ, ಕಲಿಬೇಕಾಗಿರೋದು. ಯಾಕಂದರೆ ಆಲ್ಮೋಸ್ಟ್ ಕ್ಯಾಶಲ್ಲೇ ಕಳೆದಿರೋದ್ರಿಂದ ಸ್ವಲ್ಪ ಕಲ್ತಿದ್ದೀನಿ, ಇನ್ನೂ ಕಲಿಯೋದು ತುಂಬಾ ಇದೆ. ಆ್ಯಂಡ್ ಕ್ಯಾಶಲ್ಲಿ ನನ್ನ ಎಕ್ಸ್ಪೀರಿಯೆನ್ಸ್ ಹೇಳೋದಾದರೆ ಹೇಗೆ ಅಂದರೆ, ನೀವು ತುಂಬಾ ಅಲರ್ಟ್ ಆಗಿರಬೇಕಾಗುತ್ತೆ. ಆ್ಯಂಡ್ ನಿಮ್ಮ ಹಿಂದೆಯೇ CCTV ಇರುತ್ತೆ, ಅಂದರೆ ಕ್ಯಾಮ್ರಾ ಇರುತ್ತೆ. ಏನಾದರೂ ಹೆಚ್ಚು ಕಮ್ಮಿ ಆದರೆ ನಿಮಗೆ ಅಲ್ಲಿ ಸಿಕ್ಬಿಡುತ್ತೆ, ನೀವು CC ಕ್ಯಾಮ್ರಾದಲ್ಲಿ ನೋಡಿದರೆ. ಬಟ್ ಇವಂದು ಯಾಕೆಂದರೆ ಹೆಂಗಂದರೆ, ಬ್ರ್ಯಾಂಚ್ ಅಂದಾಗ ಪ್ರತಿದಿನವೂ ಸೇಮ್ ಫ್ಲೋ ಆಫ್ ಕಸ್ಟಮರ್ಸ್ ಇರಲ್ಲ. ಒಂದೊಂದು ದಿನ ವಾಕಿನ್ ಕಸ್ಟಮರ್ಸ್ ಜಾಸ್ತಿ ಇರ್ತಾರೆ, ಒಂದೊಂದು ದಿನ ಕಮ್ಮಿ ಇರ್ತಾರೆ. ಸೊ ಹೇಳೋಕ್ಕಾಗಲ್ಲ ಯಾವಾಗ ಹೆಂಗಿರುತ್ತೆ ಅಂತ. ಫಾರ್ ಎಕ್ಸಾಂಪಲ್ ಈಗ ನೋಡಿ, ಶನಿವಾರ ಭಾನುವಾರ ಲೈಕ್ ಸೆಕೆಂಡ್ ಸ್ಯಾಟರ್ಡೇ, ಫೋರ್ತ್ ಸ್ಯಾಟರ್ಡೇ ಇದ್ದಾಗ 2 ದಿನ ರಜೆ ಬಂದುಬಿಡುತ್ತೆ ಮೇಲೆ. ಸೊ ಸೋಮವಾರ ಅಂದರೆ ಭಾಳ ಜನ ಬಂದುಬಿಡ್ತಾರೆ, ಹೆವಿ ರಶ್ ಇರುತ್ತೆ ಕಸ್ಟಮರ್ಸು. ಸೊ ಅವಾಗ ನಾವು ಬೇರೆ ಕೆಲಸನೂ ಮಾಡಬೇಕು ಆ್ಯಂಡ್ ಕ್ಯಾಶ್ನೂ ಮಾಡಬೇಕಾಗುತ್ತೆ. ಇವಾಗ ನಾನು ಆಫೀಸರ್ ಆಗಿರೋದ್ರಿಂದ ಬೇರೆ ಕೆಲಸನೂ ಮಾಡ್ಬೋದು. ಹೆಂಗಂದರೆ ಗೋಲ್ಡ್ ಲೋನ್ಸು ಮಾಡ್ತಿರ್ತೀವಿ, ಅದನ್ನೂ ಮಾಡ್ತಾಯಿರ್ತೀನಿ. ಆ್ಯಂಡ್ ಕ್ಯಾಶ್ನೂ ತಗೋತಿರ್ತೀನಿ, ಆ್ಯಂಡ್ ಕ್ಯಾಶ್ ಪೇಮೆಂಟ್ನೂ ಮಾಡ್ತಿರ್ತೀನಿ. ಸೊ ತುಂಬಾ ಅಲರ್ಟ್ ಆಗಿರಬೇಕಾಗುತ್ತೆ. ಏಕೆಂದರೆ ನನಗೆ ಎಕ್ಸ್ಪೀರಿಯೆನ್ಸ್ ಆಗಿದೆ. ಒಂದೊಂದು ಸಲ ಹೆಂಗಾಗುತ್ತೆ ಅಂದರೆ, ಫುಲ್ ಎಕ್ಸಾಸ್ಟ್ ಆಗಿಬಿಟ್ಟಿರ್ತೀನಿ, ಫುಲ್ ಸುಸ್ತಾಗಿಬಿಟ್ಟಿರ್ತೀನಿ. ನನಗೆ ಮಾಡೋಕ್ಕೆ ಸ್ಟ್ರೆಂತೇ ಇರಲ್ಲ, ಅಷ್ಟು ಸಾಕಾಗಿರುತ್ತೆ. ಏಕೆಂದರೆ ಬರೀ ಕ್ಯಾಶ್ ಮಾಡೋದಂದರೆ ಮಾಡ್ಬೋದು, ಬಟ್ ಬೇರೆ ಕೆಲಸನೂ ಎಕ್ಸ್ಟ್ರಾ ಎಡಿಷ್ನಲ್ ಮಾಡಬೇಕಾದ್ರೆ ಅದನ್ನ ಮಾಡಲ ಕರೆಕ್ಟಾಗಿ ಮಾಡಬೇಕು. ಅದು ಅಲರ್ಟ್ ಕ್ಯಾಶ್ ವಿಷಯದಲ್ಲಿ ₹1 ಹೋದರೂ ಕೂಡ ನೀವೇ ಅದಕ್ಕೆ ಲಯಬಲ್ ಇರ್ತೀರ, ಕಟ್ಟಬೇಕಾಗುತ್ತೆ. ಸೊ ಎಷ್ಟೊಂದು ಸಲ ನನಗೆ ಎಕ್ಸ್ಪೀರಿಯೆನ್ಸ್ ಆಗಿದೆ. ಆ್ಯಂಡ್ ಸೋಮವಾರ ಬಂದರೂ ಅಂತೂ ತುಂಬಾ ನನಗೆ ಯಪ್ಪ ಅಂತ ಅನಿಸ್ಬಿಡುತ್ತೆ. ಯಾಕಂದರೆ ಕಸ್ಟಮರ್ಸ್ ಆಬ್ವಿಯಸ್ಲಿ ಜಾಸ್ತಿ ಜನ ಇರ್ತಾರೆ, ಕ್ಯಾಶ್ ಕಟ್ಟೋರು ಜಾಸ್ತಿ ಇರ್ತಾರೆ, ಕ್ಯಾಶ್ ಪೇಮೆಂಟ್ ತಗೊಳ್ಳೋರು ಜಾಸ್ತಿ ಜನ ಇರ್ತಾರೆ. ಸೊ ಕರೆಕ್ಟಾಗಿ ಎಣಿಸಿ ಕೊಡಬೇಕಾಗುತ್ತೆ, ಕರೆಕ್ಟಾಗಿ ಎಣಿಸಿ ತಗೋಬೇಕಾಗುತ್ತೆ. ಯಾಕೆಂದರೆ ಸ್ವಲ್ಪ ಹೆಚ್ಚು ಕಮ್ಮಿ ಆದರೂ ಕೂಡ ಲಾಸ್ಟಲ್ಲಿ ಕ್ಯಾಶ್ ಟ್ಯಾಲಿ ಆಗೋಲ್ಲ, ನೀವೇ ಅದನ್ನು ಕೈಯಾರೆ ಹಾಕಬೇಕಾಗುತ್ತೆ. ಸೊ ಅದು ಮಾತ್ರ ಪಕ್ಕ, ಅದು ಮಾತ್ರ ಯಾರೂ ಬರಲ್ಲ ಆವಾಗ. ಆ್ಯಂಡ್ ಸ್ಟಾರ್ಟಿಂಗಲ್ಲಿ ನನಗೆ ಕಷ್ಟ ಆಗೋದು, ಮಷಿನಲ್ಲಿ ದುಡ್ಡು ಹಾಕೋಕ್ಕೂ ನನಗೆ ಕಷ್ಟ ಆಗೋದು. ಈಗ ಬಂಡಲ್ಸ್ ಇರ್ತವೆ, ಲೈಕ್ ಬಂಡಲ್ಸ್ ಅಂದರೆ ಒಂದೊಂದು 100 ನೋಟ್
ನೋಟ್ಸನ್ನ ಮಾಡಿ ಒಂದೊಂದು ಬಂಡಲ್ ಮಾಡಿರ್ತಾರೆ. 10 ರೂಪಾಯಿದು 100 ನೋಟ್ಸು ಒಂದು ಬಂಡಲು ₹1000, 20 ರೂಪಾಯಿದು ₹2000, ಈ ಥರ 50 ರೂಪಾಯಿದು 5000, 100 ರೂಪಾಯಿದು ಬಂಡಲ್ ಆದರೆ 10,000, 50 ರೂಪಾಯಿದು 500ದು ಬಂಡಲ್ ಆದರೆ 50,000. ಸೊ ಈ ಥರ ಬಂಡಲ್ಸ್ ಇರ್ತವೆ. ಈಗ ಫಾರ್ ಎಕ್ಸಾಂಪಲ್ ನಾನು ಒಂದು ಹೇಳ್ತೀನಿ ನಿಮಗೆ. ಹೆಂಗಂದರೆ, ಒಬ್ಬರು ಕಸ್ಟಮರ್ ಬಂದರು, ಕ್ಯಾಶ್ನ ಅವರು ಡೆಪಾಸಿಟ್ ಮಾಡಬೇಕಾಯಿತು ಅಂದ್ಕೊಳ್ಳಿ. ಒಬ್ಬರು 1 ಲಕ್ಷ ಕಟ್ಟಬೇಕಿತ್ತು. ಅವರು 500 ರೂಪಾಯಿದು 2 ಬಂಡಲ್ ತೊಗೊಂಡು ಬರ್ತಾರೆ. ಸೊ 50,000 ಆರಾಮಾಗಿ 2 ಬಂಡಲ್ ಇರುತ್ತೆ. ಮಷೀನಲ್ಲಿ ಹಾಕಿ ನೀವು ಕೌಂಟ್ ಮಾಡ್ಕೋಬೋದು, ಅಷ್ಟೊಂದು ಹೆವಿ ಅನ್ಸಲ್ಲ. ಅದೇ 1 ಲಕ್ಷನ ಬೇರೆ ಕಸ್ಟಮರ್ ಯಾರೋ ಬಂದರು, ಅವ್ರು ಅನ್ಕೊಳ್ಳಿ, ಅವರು 1 ಲಕ್ಷನ ಬರೀ 100 ಬಂಡಲ್ಸ್ ತೊಗೊಂಡ್ಬರ್ತಾರೆ. 100 ಬಂಡಲ್ಸ್ ಅಂದರೆ 1 ಲಕ್ಷಕ್ಕೆ ಎಷ್ಟಾಯಿತು? 10 ಬಂಡಲ್ಸ್ ಆಯಿತು. ಸೊ ನೀವು 10 ಬಂಡಲ್ನೂ ಎಣಿಸ್ಬೇಕು. ಅಲ್ಲಿ ಕೆಲಸ ಜಾಸ್ತಿ ಆಯ್ತಲ್ವ, ಹೆವಿ ಅನಿಸ್ಬಿಡುತ್ತೆ. ಸೊ ಈ ಥರ ಎಕ್ಸಾಂಪಲ್ ಕೊಡ್ತಿದ್ದೀನಿ ಅಷ್ಟೇ. ಸೊ ಎಷ್ಟು ಡೆಪಾಸಿಟ್ ಕಟ್ಟಬೇಕಾದ್ರೆ ಜಾಸ್ತಿ ಕಮ್ಮಿ ಡಿನಾಮಿನೇಷನ್ ಇತ್ತು ಅಂದರೆ ಜಾಸ್ತಿ ಕೌಂಟ್ ಮಾಡಬೇಕಾಗುತ್ತೆ. ಆ್ಯಂಡ್ ಮಷೀನಲ್ಲಿ ಕೂಡ ಸ್ವಲ್ಪ ಹಳೆ ನೋಟ್ ಆಗಿದ್ರೆ, ಸ್ವಲ್ಪ ಕಲರ್ ಬಂದರೆ ಅದು ಬೀಪ್ ಮಾಡ್ತಿರುತ್ತೆ, ಅಂದರೆ ಸೌಂಡ್ ಮಾಡ್ತಿರುತ್ತೆ. ಮತ್ತೆ ತೆಗಿಬೇಕು, ಮತ್ತೆ ಹಾಕಬೇಕು. ಅಲ್ಲಿಗೆ ಒಂದೊಂದ್ಸಲ ಸಾಕಾಗ್ಬಿಡುತ್ತೆ, ತಲೆ ಸಿಡ್ದೋದಂಗೆ ಆಗುತ್ತೆ. ಬಟ್ ಏನು ಮಾಡೋಕ್ಕಾಗಲ್ಲ, ಯು ಹ್ಯಾವ್ ಟು ಡೂ. ಅದಕ್ಕೆ ಒಂದೊಂದ್ಸಲ ಅನಿಸುತ್ತೆ ಏನು ಮಾಡೋಕ್ಕಾಗಲ್ಲ. ಆ್ಯಂಡ್ ಇನ್ನೊಂದೇನು ಅಂದರೆ, ಅಷ್ಟೆಲ್ಲ ಮಾಡಿರ್ತೀವಿ, ಮತ್ತೆ ಪಾಸ್ಬುಕ್ ಪ್ರಿಂಟಿಂಗ್ ಒಂದು ಅದರಲ್ಲಿ ಏನು ಅನ್ಸಲ್ಲ, ಆಯಿತು ಮಾಡಿಕೊಡ್ಬೋದು. ಬಟ್ ಹೆಂಗಾಗುತ್ತೆ ಅಂದರೆ, ಇಲ್ಲಿ ಜನ ಏನು ಮಾಡ್ತಾರೆ, ಒಂದೊಂದ್ಸಲ ಅವ್ರು ಬಂದಿರ್ತಾರೆ. ಇವಾಗ ಪಾಸ್ಬುಕ್ ತೊಗೊಂಡು ಅವ್ರು ತಂದಿರಲ್ಲ. ಅವ್ರದ್ದು, ಅವ್ರ ಹೆಂಡ್ತಿದ್ದು, ಅಥವಾ ಅವ್ರ ಗಂಡದ್ದು, ಅವ್ರ ಅಮ್ಮಂದು, ಅವ್ರ ಅಪ್ಪಂದು, ಅವ್ರ ಮಕ್ಕಳದು ಸ್ಕಾಲರ್ಶಿಪ್ ಬರ್ತಾವಂತ ಅಕೌಂಟ್ ಮಾಡಿರ್ತಾರಲ್ಲ, ಅವ್ರದ್ದು ಕೂಡ ತಂದಿರ್ತಾರೆ. ಒಬ್ಬೊಬ್ಬರು 4-5 ಪಾಸ್ಬುಕ್ ತಂದಿರ್ತಾರೆ. ಎಲ್ರಿಗೂ ಎಂಟ್ರಿ ಮಾಡಿಕೊಡ್ಬೇಕು. ಇಲ್ಲಿ ನಾವು ಕ್ಯಾಶ್ ಮಾಡ್ಕೊಳ್ಳೋಣ, ಅದನ್ನ ಮಾಡೋಣ, ಬೇರೆ ಕೆಲಸ ಮಾಡೋಣ. ಒಂದೊಂದ್ಸಲ ತುಂಬಾ ಫ್ರಸ್ಟ್ರೇಟ್ ಆಗಿಬಿಟ್ಟಿರ್ತೀನಿ. ಬಟ್ ಅದು ನನಗೀಗ ಅಭ್ಯಾಸ ಆಗಿಬಿಟ್ಟಿದೆ, ಮ್ಯಾನೇಜ್ ಮಾಡ್ತಾ ಇದ್ದೀನಿ. ಸೊ ಸ್ಟಾರ್ಟಿಂಗು ಕಷ್ಟ ಆಗ್ತಿತ್ತು ದುಡ್ಡು ಎಣ್ಸೋಕ್ಕೆ, ಯಾಕೆಂದರೆ ಮಷೀನಲ್ಲಿ ಕರೆಕ್ಟಾಗಿ ಇಡೋಕ್ಕೆ ನನಗೆ ಬರ್ತಿರ್ಲಿಲ್ಲ. ಬರೀ ಬೀಪ್ ಆಗೋದು, ಅರ್ಧ ಇಡ್ತಿದ್ದೆ ಬಂಡಲ್ಸಲ್ಲಿ ತೆಗೆದು. ಬಟ್ ಈಗ ಬಂಡಲ್ಸ್ ಫುಲ್ಲಾಗಿ ಇಡ್ತೀನಿ, ಯಾಕೆಂದರೆ ಅಷ್ಟೊಂದು ಎಕ್ಸ್ಪೀರಿಯೆನ್ಸ್ ಆಗಿಬಿಟ್ಟಿದೆ. ಬಟ್ ಅಲರ್ಟ್ ಅಂತೂ ಇರಲೇಬೇಕಾಗುತ್ತೆ. ನೀವು ಎಷ್ಟು ಎಕ್ಸ್ಪೀರಿಯೆನ್ಸ್ ಇದ್ದರೂ ಕೂಡ ಕ್ಯಾಶಲ್ಲಿ ಒಂದೊಂದು ಸಲ ಹೆಚ್ಚು ಕಮ್ಮಿ ಆಗೇ ಆಗುತ್ತೆ. ಬಟ್ ಏನಂತಾರಲ್ಲ, CC ಕ್ಯಾಮ್ರಾ ಇರೋದ್ರಿಂದ ಏನಿದ್ರು ಕೂಡ ಅಲ್ಲಿ ನಿಮಗೆ ಸಿಕ್ಬಿಡುತ್ತೆ. ಅದೊಂದು ಒಳ್ಳೆ ವಿಚಾರ. ನನ್ನದ್ರಲ್ಲೂ ಒಂದೊಂದು ಸಲ 2 ಸಲ ಆಗಿದೆ. ಬಟ್ CC ಕ್ಯಾಮ್ರಾದಲ್ಲಿ ನೋಡಿ ಎಲ್ಲ ಸಿಕ್ಕಿದೆ. ಸೊ ಆವಾಗ ಸರಿ ಹೋಗಿದೆ. ಆ್ಯಂಡ್ ಹೇಳ್ತೀನಲ್ಲ, ಎಷ್ಟು ಅಲರ್ಟ್ ಇದ್ರೂ ಕಮ್ಮಿನೇ ಕ್ಯಾಶ್ ವಿಷಯದಲ್ಲಿ. ಯಾಕೆಂದರೆ ಬೇರೆ ಕೆಲಸ ಮಾಡ್ತಿರ್ತೀವಲ್ಲ, ಅದು ಕಾಮನ್ನಾಗಿ ಆಗೇ ಆಗುತ್ತೆ, ಇನ್ನೇನು ಮಾಡೋಕ್ಕಾಗಲ್ಲ. ಆ್ಯಂಡ್ ನೆಕ್ಸ್ಟ್ ಯಾರು ಕ್ಯಾಶಿಯರಾಗಿ ಕೂತ್ಕೋತಿರಲ್ಲ, ತುಂಬಾ ಅಲರ್ಟ್ ಆಗಿರ್ರಿ. ಆ್ಯಂಡ್ ಬರ್ತಾ ನಿಮಗೂ ಅದು ಗೊತ್ತಾಗುತ್ತೆ. ಸ್ಟಾರ್ಟಿಂಗ್ಗೆ ಅದೇನು ಹೇಳ್ಬೇಕನ್ನೋದಲ್ಲ, ದಿನಗಳು ಕಳೆದಂಗೆ ನೀವು ಅದಕ್ಕೆ ಅಡಾಪ್ಟ್ ಆಗೇ ಬಿಡ್ತೀರಾ. ಆ್ಯಂಡ್ ನಂದು ಕೂಡ ಅದೇ. ಆ್ಯಂಡ್ ಈಗ ಕಲಿಯೋದಂತೂ ತುಂಬಾ ಇದೆ. ಲೋನ್ ಪ್ರಾಸೆಸಿಂಗ್ ನನಗೆ ಅಷ್ಟೊಂದು ಬರಲ್ಲ, ಸ್ವಲ್ಪ ಅಷ್ಟೇ ಮಾಡ್ತಿದ್ದೀನಿ. ಆ್ಯಂಡ್ ಕೆಲಸ ಚೆನ್ನಾಗಿದೆ, ಬ್ರ್ಯಾಂಡ್ ಚೆನ್ನಾಗಿದೆ, 1 ವರ್ಷ ಚೆನ್ನಾಗಿ ಎಕ್ಸ್ಪೀರಿಯೆನ್ಸ್ ಆಗಿದೆ. ಆ್ಯಂಡ್ ಏನಂತಾರಲ್ಲ, ಮೋಸ್ಟ್ ಇಂಪಾರ್ಟೆಂಟ್ಲಿ ನನಗೆ ಫಿನಾನ್ಷಿಯಲಿ ತುಂಬಾ ಹೆಲ್ಪ್ ಆಗಿದೆ. ಅಂದರೆ ಈಗ ನಾವು ಜಾಬ್ಗೆ ಬಂದಿದ್ದೀವಿ. ಸೊ ಪ್ರತಿ ಮಂತು ಚೆನ್ನಾಗಿರೋ ಒಂದು ಏನಂತಾರಲ್ಲ, ಚೆನ್ನಾಗಿರೋ ಅಮೌಂಟ್ ನಮಗೆ ಅಕೌಂಟಿಗೆ ಕ್ರೆಡಿಟ್ ಆಗುತ್ತೆ. ಸೊ ಎಷ್ಟೊಂದು ಅದರಿಂದ ನಮ್ಮ ಯಾವುದೋ ಲೋನ್ ಆಗಿರ್ಬೋದು, ಯಾವುದೋ ಒಂದು ರಿಕ್ವೈರ್ಮೆಂಟ್ ಆಗಿರ್ಬೋದು, ಯಾವುದೋ ಒಂದು ಕಮಿಟ್ಮೆಂಟ್ ಆಗಿರ್ಬೋದು, ಅದೆಲ್ಲ ನಂದು ಸಾರ್ಟ್ ಔಟ್ ಆಗ್ತಾ ಇದೆ. ಸೊ ಅದೊಂದು ಖುಷಿ ಇದೆ ನನಗೆ. ಸೇವಿಂಗ್ಸ್ ಏನೋ ಸ್ವಲ್ಪ ಸೇವಿಂಗ್ಸ್ ಮಾಡ್ಬೋದು. ಆ್ಯಂಡ್ ಫಿನಾನ್ಷಿಯಲಿ ಇಂಡಿಪೆಂಡೆಂಟ್ ಆಗಿದ್ದೀನಲ್ಲ ಅಂತ ಅದೊಂದು ತುಂಬಾ ಖುಷಿ ಇದೆ. ಆ್ಯಂಡ್ ನಮಗೆ ಈಗ ಸ್ಯಾಲ್ರಿ ಕೂಡ ಜಾಸ್ತಿ ಆಗಿದೆ. ಸ್ಯಾಲ್ರಿ ಬಗ್ಗೆ ಹೇಳೋದಾದರೆ, ಸ್ಟಾರ್ಟಿಂಗ್ ನಾನು ಜಾಯ್ನ್ ಆದಾಗ ಇನ್ ಹ್ಯಾಂಡ್ ಸ್ಯಾಲ್ರಿ ಒಂದು 53,000, 54 ಅಲ್ಲ 56,000-57,000ವರೆಗೂ ತಗೋತಿದ್ದೆ. ಆಮೇಲೆ ಸ್ವಲ್ಪ ದಿನ ಆದಮೇಲೆ ಬೈಪಾರ್ಟೈಟ್ ಸೆಟಲ್ಮೆಂಟ್ ಆದಮೇಲೆ ನಮ್ಗೆ ಸ್ವಲ್ಪ ಒಂದು 10,000-12,000 ಜಾಸ್ತಿ ಆಯಿತು ಗ್ರಾಸ್ ಸ್ಯಾಲ್ರಿಯಲ್ಲಿ. ಸೊ ಅಲ್ಲಿಗೆ ನಮಗೆ 67-68 ಈ ಥರ ಎಲ್ಲ ಕೈಗೆ ಬರೋಕ್ಕೆ ಸ್ಟಾರ್ಟ್ ಆಯಿತು. ಆ್ಯಂಡ್ ಈಗ 1,500 ಜಾಸ್ತಿ ಮಾಡಿದ್ದಾರೆ. ಆಲ್ಮೋಸ್ಟ್ ನನಗೆ 70,000 ಕ್ಯಾಶ್ ಇನ್ ಹ್ಯಾಂಡ್ ನಮಗೆ ಸಿಗುತ್ತೆ. ಅಂದರೆ ಅದರ್ ದ್ಯಾನ್ ಅಲೋವೆನ್ಸಸ್ ನಾನು ಹೇಳ್ತಿದ್ದೀನಿ. ಗ್ರಾಸ್ ಅಂತರೂ 77-78ವರೆಗೂ ನಮಗೆ ಸಿಗುತ್ತೆ. ಸೊ ಇನ್ ಹ್ಯಾಂಡ್ ಅಂತ ಹೇಳೋದಾದರೆ 70,000 ಆರಾಮಾಗಿ ಸಿಗುತ್ತೆ. ಅಲೋವೆನ್ಸ್ ಎಲ್ಲ ಬಿಟ್ಟು ಕೂಡ ನಾನು ಹೇಳ್ತಿದ್ದೀನಿ. ಆ್ಯಂಡ್ ಇವಾಗೇನು ಅಂದರೆ, ಸ್ಯಾಲ್ರಿ ಸ್ಟ್ರಕ್ಚರಲ್ಲಿ ಇವಾಗ ಒಂದೊಂದು ವರ್ಷ ನಿಮ್ದು ಕಳ್ತಿದ್ದಂಗೆ ಒಂದೊಂದು ಇಂಕ್ರಿಮೆಂಟ್ ಜಾಸ್ತಿ ಆಗುತ್ತೆ ನಿಮ್ಮದು. ಸೊ ಈಗ ನಂದು ಫೆಬ್ರವರಿ 21ಗೆ 1 ವರ್ಷ ಮುಗಿತಲ್ವ. ಸೊ ಒಂದು ಇಂಕ್ರಿಮೆಂಟ್ ನಂದು ಜಾಸ್ತಿ ಆಗುತ್ತೆ. ಸೊ ಈ ಫೆಬ್ರವರಿ ಸ್ಯಾಲ್ರಿಯಲ್ಲಿ ಒಂದು ಇಂಕ್ರಿಮೆಂಟ್ ಜಾಸ್ತಿ ಬಂದಿರುತ್ತೆ. ಸೊ ಈಗ ಇನ್ನೂ ಸ್ಯಾಲ್ರಿ ಜಾಸ್ತಿ ಆಗುತ್ತೆ, ಅದೊಂದು ಖುಷಿನೇ. ಆ್ಯಂಡ್ ನಾನು ಅಡಿಷ್ನಲಿ JIBನೂ ಕ್ಲಿಯರ್ ಮಾಡ್ಕೊಂಡಿದ್ದೀನಿ. ಆ ವಿಡಿಯೋಸ್ ಕೂಡ ಅಪ್ಲೋಡ್ ಮಾಡಿದ್ದೀನಿ, ನೀವು ಎಲ್ಲ ನೋಡಿರ್ತೀರಾ ಅಂತ. ಸೊ ಫಸ್ಟ್ ಅಟೆಂಪ್ಟಲ್ಲೇ ಲಕ್ಲಿ ನಂದು ಕ್ಲಿಯರ್ ಆಯಿತು ಕೂಡ. ಸೊ ಅದರಲ್ಲೂ ಹೆಂಗೆ ಅಂದರೆ, ಒಂದು ಇಂಕ್ರಿಮೆಂಟ್ ಜಾಸ್ತಿ ಕೊಡ್ತಾರೆ. ಸೊ ಈ 1 ವರ್ಷದ್ದು ಇಂಕ್ರಿಮೆಂಟು ಬರುತ್ತೆ ಆ್ಯಂಡ್ ಅದ್ರದ್ದು ಇಂಕ್ರಿಮೆಂಟ್ ಬರುತ್ತೆ. ಸೊ ನಾನು ಸ್ವಲ್ಪ ಡಬಲ್ ಆಗುತ್ತೆ ಅಷ್ಟೇ. ಆ್ಯಂಡ್ ನಿಮಗೆ ಸ್ಯಾಲ್ರಿ ಸ್ಲಿಪ್ಪು ವಿಡಿಯೋ ಬೇಕು ಅಂದರೆ, ನಾನು ಈ ಫೆಬ್ರವರಿ ಮಂತ್ದು ಸ್ಯಾಲ್ರಿ ಬರುತ್ತಲ್ಲ, ಸೊ ಆ ಸ್ಯಾಲ್ರಿ ಸ್ಲಿಪ್ನ ನಿಮಗೆ ವಿಡಿಯೋನ ಶೇರ್ ಮಾಡ್ತೀನಿ. ನಿಮ್ಗೆ ಅಲ್ಲಿ ಗೊತ್ತಾಗುತ್ತೆ ಏನೇನಿದೆ, ಏನೇನು
ಏನು ಕತೆ ಅಂತ. ಸೊ ಸ್ವಲ್ಪ ಚೇಂಜ್ ಆಗಿದೆ ಸ್ಯಾಲ್ರಿ ಸ್ಟ್ರಕ್ಚರ್ ಎಲ್ಲ ಸ್ಟಾರ್ಟಿಂಗ್ ಇರೋದಕ್ಕಿಂತ ಈಗ. ಸೊ ನಿಮ್ಗೆ ಅದೊಂದು ಅಪ್ಡೇಟ್ ಸಿಗುತ್ತೆ. ಸೊ ಅಷ್ಟೇ. ಇನ್ನು ಮತ್ತೆ ಸ್ಯಾಲ್ರಿ ಸ್ಲಿಪ್ ವಿಡಿಯೋ ಜೊತೆಗೆ ಮತ್ತೆ ನೆಕ್ಸ್ಟ್ ವಿಡಿಯೋನ ಅಪ್ಲೋಡ್ ಮಾಡ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್. ಆ್ಯಂಡ್ ಅಷ್ಟೇ, ನೆಕ್ಸ್ಟ್ ವಿಡಿಯೋಲಿ ಸಿಗೋಣ.